ಸ್ನೇಹಿತರೆ, ನಾನು ನಿಮ್ಮ ಸಿದ್ದು ಯುನೈಟೆಡ್ ಕಂಪ್ಯೂಟರ್ಸ್ ತರಿಸಿದ್ದೆ. ಈ ದಿನ ನಾನು ನಿಮಗೆ ಮೈಕ್ರೋಸಾಫ್ಟ್ ವರ್ಡಲ್ಲಿ ಯಾವ ರೀತಿ ಆರ್ಟ್ ಪೇಜ್ ಬಾರ್ಡರ್ನ ಡಿಸೈನ್ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟಿಗೆ ಸ್ಟಾರ್ಟ್ ಮಾಡಿ ಆಲ್ ಪ್ರೋಗ್ರಾಮ್ ಮೈಕ್ರೋಸಾಫ್ಟ್ ಆಫೀಸ್. ಇದರಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ಓಪನ್ ಮಾಡ್ತೀವಿ. ಓಪನ್ ಆದಮೇಲೆ ಎಷ್ಟು ಸಾಧ್ಯ ಝೂಮ್ ಮಾಡ್ತೀವಿ. ಫಸ್ಟಿಗೆ ನೀವು ಪೇಜ್ ಲೋಡರ್ ಬರಬೇಕು. ಪೇಜ್ ಲೋಡರ್ ಬಂದಾದ್ಮೇಲೆ ಪೇಜ್ ಬಾರ್ಡರ್ ಅಂತ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಪೇಜ್ ಬಾರ್ಡರ್ನ ನಾವು ಆಪ್ಷನ್ಸ್ ನೋಡ್ತೀವಿ. ಅದಾದ ನಂತರ ಇಲ್ಲಿ ಆರ್ಟ್ ಅಂತ ಇರುತ್ತೆ. ಆರ್ಟ್ ಬಂದು ನಿಮಗೆ ಬೇಕಾದಂಥ ಡಿಸೈನ್ಸ್ ಇರುತ್ತೆ. ಬ್ಲಾಕ್ ಆ್ಯಂಡ್ ವೈಟ್ ಇರುತ್ತೆ, ಕಲರ್ ಇರುತ್ತೆ. ಯಾವ ಡಿಸೈನ್ ಬೇಕು ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಆದಮೇಲೆ ಇದು ಡಿಸ್ಪ್ಲೇ ಆಗುತ್ತೆ. ಬೇಕು ಅಂತ ಹೇಳಿದ್ರೆ ಅಪ್ಲೋಡ್ ಓಲ್ಡ್ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಜಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿ ಆಟೋಮೆಟಿಕ್ ನಿಮಗೆ ಪೇಜಲ್ಲಿ ತೋರಿಸುತ್ತೆ. ಈ ಪೇಜ್ಗಳನ್ನ ಝೂಮ್ ಔಟ್ ಮಾಡ್ಕೊಂಡು ನೋಡ್ಬೋದು ಎಷ್ಟು ನಿಮಗೆ ಕಾಣಿಸ್ತದೆ. ಇದೇ ಥರ ಪುನಃ ಮತ್ತೆ ಬೇರೆ ಯಾವ್ದಾದ್ರು ಬೇಕು ಅಂದರೆ ಪೇಜ್ ಅದರ ಪೇಜ್ ಬ್ಯಾಕ್ಗ್ರೌಂಡ್ ಅದರಲ್ಲಿ ಪೇಜ್ ಬಾರ್ಡರ್ಸ್ ಬನ್ನಿ. ಇದೇ ರಿಲೇಟೆಡ್ ಆರ್ಟ್ ಅಂತ ಬಂದು ನಿಮಗೆ ಬೇರೆ ಯಾವ್ದಾದ್ರು ಬೇಕು ಅಂತ ಇರ್ತಕ್ಕಂಥದ್ದು ಇಲ್ಲಿ ಆಪ್ಷನ್ಸ್ ಇದೆ. ಪೇಜ್ ಅಸೋಸಿಯೇಟಿವ್ ಡಿಸೈನ್ಸ್ ಇದೆ. ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ಅಪ್ಲೋಡ್ ಇದಾದ್ಮೇಲೆ ಫಿನಿಶ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.